ಹಾಕ್ಲೇಬಿಟ್ಟು ಮೇಯಿಲ್ಲ ಸಿರ್ಪಟ್ ಆಗ್ಬಿಟ್ಟದ. ಈಗ 2 ದಿನ ಕಪ್ ಹಾಕಿ ಮಾಡ್ಬಿಟ್ಟು ಹಾಲು ಎಷ್ಟು ಬರುತ್ತೆ? ಹಾಲು ಈಗ 60 ಲೀಟ್ರ್ ಕಟ್ಕೊಂಡೆ. ನೆನ್ನೆನಾ ಕರು ಹಾಕಿರೋದು? ಇನ್ನು ಸತ್ತೆ ಇದು ಹಂಗೆ ಐತೆ, ಸತ್ತೆ ಬಿದ್ದಿರುತ್ತೆ. ಅದು ಗಲೀಜು ಹಂಗೆ ಇದೆ. ಏನು ಕೊಡೋದಿಲ್ಲ? ಕೊಡಲ್ಲ. ನಾವೇ ಮಕ್ಳಿಗೆ ಹಾಲಾಗಲಿ. ಕರುನು ಚೆನ್ನಾಗಿದೆ. ಏನು ನಿಮ್ಮ ಹೆಸರು ಹೇಳಿ? ದೊಡ್ಡ ಗಂಡು ಅಂತ. ದೊಡ್ಡ ಗಂಡು. ಹಾಂ, ಲಕ್ಷ್ಮೀಪುರನಾ? ದೇವಿಪುರ. ಸರಿ ಹೇಳಿರೋ ವಿವರ ತೊಗೊಂಡಾಗ ನೀವೇ ಕೊಡಿಸಿದ್ದಾ? ಇಲ್ಲ, ಬೇರೆಯವ್ರು ಕೊಡ್ಸಿದ್ದು. ಫಲ ಆಗಿರೋದೇ ಗೊತ್ತಿರಲಿಲ್ಲ? ಫಲ ಆಗಿರೋದೇ ಗೊತ್ತಿಲ್ಲ. ಗೇಮೆಗೆ ಅಂತ ತಂದಿದ್ದು, ಫಲ ಆಗಿರೋದೇ ಗೊತ್ತಿರಲಿಲ್ಲ. ಹಂಗಾಗಿ ಇದೊಂದು ಕೆಚ್ಚು ಬಿಡುದು ಗೊತ್ತಿಲ್ಲ. ಆಮೇಲೆ ಯಾರು ಬೇರೆಯವರು ಕೆಚ್ಚು ಬಿಡ್ತದ, ಈ ನೀವು ಕಟ್ಟಿ ಹೊಡಿತಾರೆ ಅಂತ ಆಮೇಲೆ ಬಿಟ್ಬಿಟ್ರು ಗೇಮೆ. ಹಾಲು ಹಸನೆ ಇನ್ಮೇಲೆ ಹಾಲು ಬರುತ್ತೆ. 1 ಲೀಟ್ರ್ ಬರುತ್ತೆ. ಹಾಲು ಬರ್ತದೆ. ಕೆಚ್ಚು ಚೆನ್ನಾಗಿ ಬಿಟ್ಟಿದೆ. ಹಾಲು ಚೆನ್ನಾಗಿ ಬರುತ್ತೆ. ಮೊನ್ನೆ ನೈತಿದೆ 2 ದಿನ ಆಯ್ತಾ? 2 ದಿನ ಆಗಲ್ಲ. ಚೆನ್ನಾಗಿ ಬಿದ್ದೈತೆ ಕರು? ಕರು ಚೆನ್ನಾಗೈತೆ. ಹೆಸರು ಹಾಕ್ಬಿಡಿ. ಈಗ ಏನು ಹಸೆ ಮೇವು ಹಾಕ್ಬಾರ್ದಾ? ಹಸಿ ಕಳ್ಳಲ್ಲಿ ಹೆಸರು ಹಾಕ್ಬಿಡೋದು. ಹೌದಾ? ಎಷ್ಟು ದಿನ? 1 ವಾರ ಹಾಕ್ಬಾರ್ದಾ? 9 ದಿನ ಹಾಕ್ಬಾರ್ದು. ಒಟ್ಟಲ್ಲಿ 8 ದಿನ ಹಾಕ್ಬಾರ್ದು. ಆಮೇಲೆ ಯಾಕೆ ಹಸಿ ಕಳ್ಳ ಅಲ್ವಾ, ಮೇಲ್ ಬಿಡ್ತದೆ ಅಂದ್ಬಿಟ್ಟು. ಹಸಿ ಕಡ್ಲೆ ಅಲ್ಲ, ಏನಕ್ಕೆ ಹಾಕ್ಬೋದು ಹಸೆ ಮೇವು? ಹಸಿ ಕಳ್ಳಲ್ಲ ಸಾ ಇದಾಯ್ತ ತರಗುಣಿ ಹಸಿ ಕಡ್ಲೆ ಆಡಿಸಿ ಒಣುಲ್ಲೆ ಹಾಕ್ಬೇಕಂದ್ರೆ ಇದೇನಿಲ್ಲ ಸಾ ಹಸು ಎಲ್ಲ. ಹೌದಾ? ಎಲ್ಲ ಪ್ರತಿಯೊಂದು ವಸ್ತುಗೂ ಪ್ರಾಣಿಗಳಿಗೆ ಮಾತ್ರ ಇದಾಗ ಯಾವ್ದೇ ಕಾರಣಕ್ಕೂ 8 ದಿನ 9 ದಿನ ಹಸು ಹಾಕ್ಬಾರ್ದು. ಒಣಲ್ಲೇ ಹಾಕ್ಬೇಕು. ಈಗ ಹತ್ತಿ ಬೀಜ ತರ್ನಿಲ್ಲ. ಬೆಲ್ಲ ಕೊಡೋಣ. ನಾಯಿ ತಂದ್ಕೊಡ. ಬೆಲ್ಲ ಕೊಟ್ರೆ ಕಸಲ ಕ್ಲೀನಾಗಿ ಬೀಳುತ್ತೆ ಅಂತ. ಬೆಲ್ಲ ಮತ್ತೆ ಹತ್ತಿ ಬೀಜ 2 ಕೊಡ್ಬೇಕಾ? ಬರಗಣ